ಗಂಗಾವತಿ ನಗರದ ಹಿರೇಜಂಕಲ್ ವೀರಾಪುರ ಆರ್ಯವೈಶ್ಯ ಸಮಾಜ ಬಾಂಧವರ ಹಾಗೂ ನವವೃಂದಾವನ ಭಜನಾ ಮಂಡಳಿ ನೇತೃತ್ವದಲ್ಲಿ 7ರಿಂದ ಆರಂಭಗೊಂಡ ಮಂತ್ರಾಲಯ ಪಾದಯಾತ್ರೆ ದಿನಾಂಕ 11ರಂದು ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಗೋಶಾಲೆಗೆ ತೆರಳಿ ಗೋಪೂಜೆ ನಡೆಸಿದ ಭಕ್ತಾದಿಗಳು ಬಳಿಕ ಶ್ರೀಮಠಕ್ಕೆ ತೆರಳಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಿದರು. ರಾತ್ರಿ ಬಂಗಾರದ ರಥೋತ್ಸವದಲ್ಲಿ ಪಾಲ್ಗೊಂಡು ಆರ್ಯವೈಶ್ಯ ಸಮಾಜದ ಬಾಂಧವರು ಭಜನೆ ಹಾಡು, ನೃತ್ಯದ ಮೂಲಕ ತಮ್ಮ ಭಕ್ತಿ ಭಾವವನ್ನು ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ 25 ಕೆಜಿ ಅಕ್ಕಿಯನ್ನು ತೊಂಡೆಹಾಳ ಗ್ರಾಮದಿಂದ ಮಂತ್ರಾಲಯಕ್ಕೆ ಆಗಮಿಸಿದ ಶರಣಪ್ಪ ಎಂಬುವರನ್ನು ಸಮಾಜ ಬಾಂಧವರು ಗೌರವಿಸಿದರು. ಒಟ್ಟಾರೆ ಭಕ್ತಿ ಮಾರ್ಗಕ್ಕೆ ಪೂರಕ ಎಂಬಂತೆ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಷಷ್ಠಿ ನೇತೃತ್ವದಲ್ಲಿ ಪುರೋಹಿತ ಗುರು ಭೀಮಭಟ್ಟ ಜೋಶಿ ಮಾರ್ಗದರ್ಶನದಲ್ಲಿ ಅಚ್ಚುಕಟ್ಟಾಗಿ ಪಾದಯಾತ್ರೆ ನಡೆಸಿ ಗಂಗಾವತಿಗೆ ಆಗಮಿಸಿದರು. ಬಳಿಕ ದಿನಾಂಕ 20ರಂದು ಹಿರೇಜಂಕಲ್ನ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ಸಂಪನ್ನಗೊಳಿಸಲಾಗುವುದೆಂದು ಅಧ್ಯಕ್ಷ ದರೋಜಿ ನಾಗರಾಜ್ ಷಷ್ಠಿ ತಿಳಿಸಿದರು. ಪಾದಯಾತ್ರೆಯಲ್ಲಿ ಸುಮಾರು 350 ಜನಕ್ಕೂ ಅಧಿಕ ಭಕ್ತಾದಿಗಳು ಶ್ರೀರಾಯರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ದಮ್ಮೂರು ರಾಜ್ಕುಮಾರ್, ದಮ್ಮೂರು ಸುರೇಶ್, ದರೋಜಿ ವೆಂಕಟೇಶ್, ದರೋಜಿ ಮಲ್ಲಿಕಾರ್ಜುನ್, ಜಗದೀಶ್ ಶ್ರೇಷ್ಠಿ, ಟಿ ಗಂಗಾಧರ್, ಮುರಳಿ ಕಂಪ್ಲಿ ಸೇರಿದಂತೆ ನವವೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹಶೆಟ್ಟಿ ಮತ್ತು ಭಜನಾ ಮಂಡಳಿಯ ಸದಸ್ಯರು ಹಾಗೂ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ದಮ್ಮೂರು ರುಕ್ಮಿಣಿ ಮತ್ತು ವಾಸವಿ ಮಹಿಳಾ ಭಜನಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ದಮ್ಮೂರ್, ಮಹಿಳಾ ಮಂಡಳಿಯ ಸದಸ್ಯರು ಮತ್ತು ಸಮಾಜ ಬಾಂಧವರು ಭಾಗವಹಿಸಿದ್ದರು. ವರದಿ ಶರಣಪ್ಪ, ಗಂಗಾವತಿ ನ್ಯೂಸ್ 48 ಇಂಡಿಯಾ, ಗಂಗಾವತಿ.